ಹಲಸಿನಕಾಯಿ ಕೀಳಲು ಮರ ಹತ್ತಿದ ಕೂಲಿ ಕಾರ್ಮಿಕನೋರ್ವ ಮರದಿಂದ ಕಾಲು ಜಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಕೋಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಾಲಸಂದ್ರ ಗ್ರಾಮದ ತೋಟವೊಂದರಲ್ಲಿ ಹಲಸಿನ ಮರದಿಂದ ಕಾಲು ಜಾರಿ ಬಿದ್ದಿದ್ದು, ಹುಳಸೊಪ್ಪಿನಹಳ್ಳಿ ಗ್ರಾಮದ ವೆಂಕಟಶಾಮಯ್ಯ ಮಗನಾದ ಮಧುಸೂದನ್ ಮೃತ ವ್ಯಕ್ತಿಯಾಗಿದ್ದಾನೆ. ತೋಟದ ಮಾಲೀಕ ಬಸವರಾಜು ಕೂಲಿ ಕಾರ್ಮಿಕನಿಗೆ ಮರ ಹತ್ತಲು ಬರದೇ ಇದ್ದರೂ ಮರವನ್ನು ಹತ್ತಿಸಿದ್ದಾನೆ. ಕಾಲು ಜಾರಿ ಬಿದ್ದ ತಕ್ಷಣವೇ ಸ್ಥಳದಲ್ಲಿ ಮೃತಪಟ್ಟಿರುವುದನ್ನು ಕಂಡು ಮಾಲೀಕ ಯಾರಿಗೂ ವಿಷಯವನ್ನ ತಿಳಿಸದೆ ನನಗೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ತೋಟದ ಮಾಲೀಕ ವರ್ತಿಸುತ್ತಿದ್ದಾನೆ. ಇನ್ನು ಪ್ರತಿದಿನವೂ ಸಹ ಕೆಲಸಕ್ಕೆ ಬರುವುದಿಲ್ಲ ಎಂದರೂ ಬಲವಂತವಾಗಿ ಕರೆದುಕೊಂಡು ಹೋಗಿ ಮದ್ಯಪಾನ ಮಾಡಿಸಿ ತನ್ನ ತೋಟದ ಮಾಲೀಕನು ಕೆಲಸ ಮಾಡಿಸಿಕೊಳ್ಳುತ್ತಿದ್ದ ಎಂದು ಕುಟುಂಬಸ್ಥರ ಆರೋಪ. ಮರ ಹತ್ತಲು ಬರದೇ ಇದ್ದರೂ ಸಹ ಮರ ಹತ್ತಲು ತಿಳಿಸಿದ್ದು, ಮರದಿಂದ ಕಾಲು ಜಾರಿ ಬಿದ್ದ ತಕ್ಷಣವೇ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಬೆಳಗ್ಗೆ 7:45 ಸಮಯದಲ್ಲಿ ಈ ಘಟನೆ ನಡೆದಿದೆ. ಮಧ್ಯಾಹ್ನ ಕಳೆದರೂ ಯಾರಿಗೂ ಮಾಹಿತಿ ನೀಡದೆ ಊರಿನ ಪ್ರಮುಖ ವ್ಯಕ್ತಿಗಳ ಜೊತೆ ಸೇರಿ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ನಡೆದಿದೆ. ಊರಿನ ಜನರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಏನೂ ಗೊತ್ತಿಲ್ಲದ ಹಾಗೆ ಸ್ಥಳಕ್ಕೆ ತೋಟದ ಮಾಲೀಕ ಬಂದಿದ್ದು, ಇದೇ ತೋಟದಲ್ಲಿ ವರ್ಷದಿಂದ ಕೂಲಿ ಕೆಲಸ ಮಾಡಿಸುತ್ತಿದ್ದ ತನ್ನ ತಾಯಿಯ ಆರೈಕೆಯಲ್ಲೇ ಜೀವನ ಸಾಗಿಸುತ್ತಿದ್ದ. ಆತನ ತಾಯಿ ಮಗನಿಗೆ ಮದುವೆ ಮಾಡಿ ಸಂತೋಷವನ್ನ ಕಾಣಲು ಕನಸು ಕಟ್ಟಿಕೊಂಡಿದ್ದು, ಈಗ ಮಗನ ಸಾವಿನಿಂದ ಸಾಕಷ್ಟು ನೋವನ್ನ ಅನುಭವಿಸುತ್ತಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಾಯಿಂದ ಮಗನನ್ನ ದೂರ ಮಾಡಿರುವುದಲ್ಲದೆ ಮಧುಸೂದನ್ ಮೇಲೆ ಕಳ್ಳತನದ ಆರೋಪವನ್ನ ಹೇರುತ್ತಿದ್ದಾರೆ. ಮೃತನಾದ ಬಳಿಕ 2 ಲಕ್ಷದ ಹಣದ ಆಸೆ ತೋರಿಸಿ ತೋಟದ ಮಾಲೀಕನ ಜೊತೆ ಸೇರಿ ಊರಿನ ಮುಖಂಡರಾದ ಸೀನಪ್ಪ, ಜಯರಾಮಯ್ಯ, ಚಂದ್ರು, ಶ್ರೀನಿವಾಸ್, ಮಂಜಣ್ಣ ಎಂಬುವರು ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದು, ಪ್ರಕರಣದ ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಹೊರಬರಬೇಕಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಸ್ಥಳಕ್ಕೆ ಕೋಳಾಲ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಏನಮ್ಮ ಹೆಸರು ನಿಮ್ಮ ಮಗಂದು? ಹೆಸರೇನು? ಮಧುಸೂದನ್. ಒಬ್ಬನೇ ಮಗನಾ? ಬೇಡ ಒಳ್ಳೆ ಮತ್ತೆ ಗಾಡಿ ಬಂದು ಈ ಥರ ಮಾಡೋದು ನಮಗೆ ನಿಮ್ಮ ಹೆಸರೇನಮ್ಮ? ಯಾವ ಊರು? ನಾಗರಾಜ್ ಅಂತೇಳಿ ಅಣ್ಣನ ಮಗನೇನು. ಬೆಳಿಗ್ಗೆ 7 ಗಂಟೆಗೆ ಅವ್ರ ಅಕ್ಕನಿಗೆ ಫೋನ್ ಮಾಡಿ ಬಂದು ಇಲ್ಲಿಗೆ ಕೆಲಸ ಆಗಿದ್ದ 2-3 ಕೆಲಸ ಆಗಿದೆ, ರಾತ್ರಿ ಕೆಲಸ ಇದೆ. 7 ಗಂಟೆಗೆ ಬಂದು ಈ ಥರ ಆಗಿದೆ. ನಮಗೆ 8-8:30 ವಿಷಯ ಗೊತ್ತಾಯಿತು. ಬಂದು ನೋಡುವಾಗ ಈ ಥರ ಆಗಿದೆ, ಈ ವಿಷಯ ಏನಂತ ಗೊತ್ತಿಲ್ಲ. ರಾತ್ರಿ ಇಲ್ಲಿ ಕೆಲಸ ಮಾಡ್ತೀನಂತೆ. ಎನಿ ಟೈಮ್ ಇವ್ರ ಕೆಲಸ ಆಗಿರೋದು, ಯಾವಾಗೂ ಅಲ್ಲಿ ಮನೆ ಕಟ್ತಿದ್ದಾರೆ, ರಾತ್ರಿ ಆಗಲೂ ಇವ್ರ ಕೆಲಸ ಆಗಿರೋದು. ಈಗ ಬೆಳಿಗ್ಗೆ 7 ಗಂಟೆಗೆ ಅವ್ರ ಅಮ್ಮನ ಫೋನ್ ಮಾಡಿ, ಅವ್ರ ಅಮ್ಮ ಕಣ್ಣು ಆಪರೇಷನ್ಗೆ ಎಲ್ಲ ಗೊರಿ ಬಿದ್ದು ಹೋಗೈತೆ. ನಿನ್ನೆ ಅವ್ರ ಯಜಮಾನ ತೀರೋಗ್ಯವ್ರೆ, ಅವ್ರ ಮಗಳು ತೀರೋಗೈತೆ. ಆ ಎಮ್ಮಗೆ ಯಾರೂ ಬಿಟ್ಟಿಲ್ಲ, ಯಾರೂ ಇಲ್ಲ. ಆ ಎಮ್ಮ ಏಕಾಗಿಲ್ಲ. ಇನ್ನೊಬ್ಬ ಮಗನ ಈ ಥರ ಆಗ್ಬಿಟ್ಟಾನೆ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಏನಾಗಿರೋದು? ಏನಾಗಿದೆ ಅಂತ ಸದ್ಯ ಚೆನ್ನಾಗಿದ್ದ, ಆರಾಮಾಗಿದ್ದ, ಕೆಲಸ ಮಾಡೋರಿಗೆ. ಬೆಳಿಗ್ಗೆ ಬಂದು ಕೆಲಸಕ್ಕೆ ಬಂದ ಊರಾಗೆಲ್ಲ 6:30 ನಮ್ಮ ತಂಗಿರಲ್ಲ ಬಂದವನಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ನಾವು 8-8:30 ಬರೋಗಿ ಹಿಂಗಾಗಿತ್ತು. ಏನಾಗಿತ್ತು ನೀವು ಬಂದು ನೋಡಿದಾಗ? ಹೌದಾ, ಬಂದಾಗ ಹಂಗಂತ ಹೇಳ್ತಾರೆ ಅವರು. ಈಗ ಹಸಿಂಕಾಯಿ ಈಗೆಲ್ಲ ಕಳ್ಳಿ ಪಳ್ಳಿ ಕಿತ್ತಾಗ ಅದನ್ನ ನಾವು ಹಸಿಂಕಾಯಿ ಕಿತ್ತವನೇ ಅಂತ ಅವ್ರ ಜೊತೆಗಿದ್ರು. ಅವರು ಬಸವರಾಜಪ್ಪ ಎಂತ ಬರೋದು ಜೊತೆಗೆ ಇದ್ರು. ಅವರೇ ಕರ್ಕೊಂಡ್ಬಂದಿರೋದು, ಗಾಡಿ ಕೊಂಡ್ಕೊಂಡು ತಿಂಡಿ ತಿಂದ ಅಂತ ಹೇಳ್ತಾರೆ. ತಿಂಡಿ ತಂದು ಜೊತೆ ಆಗುತ್ತೆ. ಆಮೇಲೆ ನಾವು ಬಂದಾಗ ನಾನು ಮ್ಯಾಗಡೆ ಇದ್ದೆ ಅಂತ ಏನೋ ಹೇಳ್ತಾರೆ. ಈಗ ನಮಗೊಂದು ನಾವು ಬಂದಾಗ ಈ ಥರ ಆಗಿದೆ ಸರ್, ಇದಾಗೋಯ್ತು. ಫೋನ್ ಮಾಡಿದ್ರು ಅಂದ್ರಲ್ಲ, ಎಷ್ಟು ಗಂಟೆಗೆ ಮಾಡಿದ್ರು ಅವ್ರ ಅಕ್ಕವ್ರಿಗೆ? 7 ಗಂಟೆಗೆ ಮಾಡಿದಂತ. ಅಲ್ಲಿಗೆ 7 ಗಂಟೆಗೆ ನಿಮ್ಮ ಮನಸ್ಸಿಗೆ ಮಾಡಿದ್ದು. ಅವ್ರ ತಾಯಿನೂ ಅಲ್ಲೇ ಸಹ ಗೋರಿ ಬಿದ್ದರೆ ಗಣ್ಯ ಆಪರೇಷನ್ ಕರ್ಕೊಂಡಿದ್ದು. ನಾವೆಲ್ಲ ಓಡಿ ಬಂದು ಇವರೆಲ್ಲ ಕರ್ಸ್ಕೊಂಡು ಏನು ಹೇಳ್ತಾರೆ ಜಮೀನ್ ಮಾಲೀಕರು? ಏನು ಹೇಳ್ತಾರೆ ಕೇಳಿದ್ರೆ? ಮಾಲೀಕರು ಏನು ಹೇಳ್ತಾರೆ ಸರ್, ನಾವು ಹಂಗೆ ಹಿಂಗೆ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ. ಇಲ್ಲೇ ಅವ್ರು ಹೇಳಿದ್ರು, ನಾನೇ ಕರ್ಕೊಂಬಂದು ಹೇಳಿದ್ರು. ಕರ್ಕೊಂಬಂದು ನಾನೇ ಈ ಥರ ಇಲ್ಲಿ ಮ್ಯಾಗಡೆ ಇದ್ದೆ, ಈ ಥರ ಬಂದು ನೋಡಿ ಹಿಂಗಾಗಿತ್ತು ಅಂತ ಹೇಳಿದ್ರು. ಸೇರ್ಸ್ಬೋದು ಸರ್, ಬಂದು ನೋಡಿವಿ, ಆಟ ತರಕ್ಕೇನೋ ಮಾಡಿವಿ, ಅಷ್ಟರ ಹೊರಟೋಗ್ಬಿಟ್ಟು ಅಂತೇಳಿ ನಾನು ದೇವಸ್ಥಾನದ ಟ್ರಸ್ಟಿ ದೇವಸ್ಥಾನದಲ್ಲಿದ್ದೆ. ಅಲ್ಲಿಗೆ ಬಂದು ನೋಡುವಾಗ ಇಲ್ಲಿ ಹಿಂಗೆ ಆಗೋಗ್ಬಿಟ್ಟು ಆಟ ನೋಡಿವಿ ಹಂಗೆ ಹಿಂಗೆ ಅಂತೇಳಿ ಯಾರಿಗೆ ಗುರುಮ ಇದ್ದಂತ ಅವ್ರನ್ನ ಕೇಳಿ ಗೊತ್ತಾಗ್ತೆ. ಯಾವಾಗ? ಬೆಳಿಗ್ಗೆ 6ನೇ ಬಂದು ಡೈಲಿ ಬರೋದು. ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿ 6 ಗಂಟೆಗೆ ಬಂದು ಇಲ್ಲೇ ಇದ್ದ. ನಾನು 6:30 ಬಂದೆ.
ಬಂದ್ಬಿಟ್ಟು ನಾವು ನಾಗೇಶ್ವರದ ನೀರು ಇಸ್ಕೊಂಡಿದ್ದು, ನೀರು ಇಸ್ಕೊಂಡು ಬಂದು ನೀರು ಹಾಕ್ತೀವಿ. ಆದ್ಮೇಲೆ ನೀರೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಒಳಗೆ ಇದು ಮಾಡಿ ನಾನು ಅವ್ರು ತಿಂಡಿ ತಗೊಂಬತ್ತೀನಿ ಹಾಕೊಂಡು ತಿಂಡಿ ತಗೊಂಡು 7:30 ತಿಂಡಿ ಕೊಟ್ಟು ನಾನು ಮನೆಗೆ ಹೋಗಿ ನಾನು ಹೋಟ್ಲು ತಿಂಡಿ ತಿನ್ನಲ್ಲ. ತಿಂಡಿ ಕೊಟ್ಟು ನಾನು ತಿಂಡಿ ತಿನ್ಕೊಂಡು ಬರೋರಾಗಿ ಬಂದು ನೋಡ್ತೀನಿ ಮರದಲ್ಲೇ ಬಿಟ್ಟು ಹಲಸಿನಕಾಯಿ. ಈಗ ಆಗ ನಾನು ಆರ್ಡರ್ ತಂದು ನಾಗೇಶನವರು ಇದು ಮಾಡಿ ಫೋನ್ ಮಾಡಿ ಕರೆಸ್ಕೊಂಡು ಹಿಂಗೆ ಆಗೈತಪ್ಪ, ಹಿಂಗಾಗಿ ಅದು ಸತ್ತೋಗ್ಬಿಟ್ಟಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅವು ಊರಲ್ಲಿ ಇಲ್ಲ ಸರ್. ಅಲ್ಲ ನೀವು ನೆಂಟ್ರಿಗೇನೋ ಹಲಸಿನಕಾಯಿ ಬೇಕು ಇಲ್ಲ ನನಗೆ ಯಾರು ಇಲ್ಲ ಸರ್. ನಾನೇನು ಹಲಸಿನಕಾಯಿ ಕೀಳಕ್ಕೆ ಅವ್ನಿಗೆ ನನಗೆ ಗೊತ್ತೇ ಇಲ್ಲ, ಹಲಸಿನಕಾಯಿ ಕಿತ್ತೋದೇ ಗೊತ್ತಿಲ್ಲ. ಹೋಗಿ ನೀರು ಹಾಯ್ಸಪ್ಪ ಅಂತ ಹೇಳಿ ನನ್ನ ಪಾಡಿ ನಾನು ಹೋದೆ. ನಿಮಗೆ ಕರೆಂಟ್ ಇತ್ತು 7:30 ಹಿಂಗೆ 8:30 8:30 ಕರೆಂಟ್ ಹೋಗಿದ್ದು. ನಾನು ಕರೆಂಟ್ ಹೋಗೋದು ಬಂದೆ. ಇವನು ನಾನೇನು ಹೇಳಿಲ್ಲ ಹಲಸಿನಕಾಯಿ ನನಗೇನು ಅವಶ್ಯ, ನಮಗೆ ಶುಗರು, ಹಲಸಿನಕಾಯಿ ತಿನ್ನಂಗೂ ಇಲ್ಲ ಅಲ್ಲಿ. ನಮಗೇನು ಮಕ್ಳುಗಳು ಯಾರೂ ಇಲ್ಲ ಇಲ್ಲಿ, ಎಲ್ಲ ದುಬೈನಾಗೆ ಅಲ್ಲಿ ಬೇರೆ ಬೇರೆ ಹೊರದೇಶಗಳು ಇಲ್ಲ, ಇನ್ನೊಬ್ಬ ಬೆಂಗಳೂರಿನಾಗ ಅವ್ರಿಗೆ ಯಾರಿಗೂ ಏನು ಹಲಸಿನ ಯಾರು ಶುಗರು ಸಂಕ್ರಾಂತಿ ಜನಗಳನ್ನ ನಾವು ಯಾರು ತಿನ್ನೋಂಥದ್ದು ಯಾರೇ ಕಿತ್ಕೊಂಡು ಹೋಗೋದು ಅಷ್ಟೇ. ಬೆಂಗಳೂರು ಕೇಳಿದವ್ರಿಗೆ ಕೊಟ್ಕೊಡ್ತೀವಿ. ನಾವೇನು ನಮ್ಮ ಮನೆಗೆ ಯಾರು ಹಲಸಿನಕಾಯಿ ಇದ್ದೀನಿ ಅವ್ರು ಹೇಳ್ತಾರೆ ಅವ್ರು ಹೇಳ್ಕೊಳ್ತಾರೆ. ನೀನು ಹೇಳ್ಬೋದು, ನಾನು ಹೇಳ್ಬೋದು, ಇರೋದು ಸತ್ಯ ಅಷ್ಟು. ಅಲ್ಲ ಅವರೊಬ್ಬರೇ ಇದ್ರೆ ಕೆಲಸಗಾರರು ಯಾರು ಇದ್ರೆ ಒಬ್ಬನೇ ಅವ್ರನ್ನೂ ನಿರಾಸೆ ಇನ್ನಿಷ್ಟು ಒಬ್ಬರು ಬೇಕಾಯಿತು. ತಿಂಡಿ ಕೊಟ್ಟು ನಾನು ಓಡಿಸಿ ಮನೆಗೆ ಹೋಗಿ ಇನ್ನೂ ಜೊತೆಯಲ್ಲಿ ಇದ್ರಂತಾರಲ್ಲ ಕೆಲಸ ಮಾಡ್ತಿದ್ರು. ಇಲ್ಲ ಯಾರು ಅಲ್ಲ ಅವರೇ ಹೇಳ್ತಿದಾರಂತೆ. ಇಲ್ಲ ಯಾರೂ ಇಲ್ಲ ನಾನು ಕೇಳಿದ್ದಾರೆ ಯಾರು ಇದ್ರೆ ಯಾರೂ ಇಲ್ಲ ಅವ್ರು ನಾನು ಅವ್ರಿಬ್ಬರೇ. ನೀವಿದ್ರ ಅವಾಗ ಯಾವಾಗ ಇದ್ದಾಗ ಬಿದ್ದ ನಾನಿರಲಿಲ್ಲ, ನಾನು ಊರೇ ಬಿದ್ದೆ. ನಿಮ್ಮ ಹೆಸರು ಬಸವರಾಜ. ಯಾವ ಊರು ತಮ್ಮದು? ಏವೆಂತ ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.